ಹಾಡು ಹೇಳ್ತೇನೆ ನೀನು. ಬೇಗ ನೀರು ಕುಡಿ. ಇನ್ನೊಂದು ಗ್ಲಾಸ್ ಸಿಗ್ಬೋದಾ ನೀರು ಕುಡಿಲಿಕ್ಕೆ? ನಂಗೊಂದು ಗ್ಲಾಸ್. ಎಲ್ಲಿ ಸಂಗೀತ ಕ್ಲಾಸಿಗೆ ಹೋಗುದು ನೀನು? ಸಂಗೀತ ಕ್ಲಾಸಿಗೆ ಎಲ್ಲಿ ಹೋಗುದು? ಯೋಗ ಕ್ಲಾಸಿಗೆ ಎಲ್ಲಿ ಹೋಗುದು? ಎಲ್ಲಿ ದೇವರೇ ಎಲ್ಲಿ ಹೋಗುದು? ಎಲ್ಲಿ ಎಲ್ಲಿ ಹೋಗುದು? ಎಲ್ಲಿ? ಪುತ್ತೂರಲ್ಲಿ. ಎಲ್ಲಿ? ನೀವು ಕೈಕಾರದಿಂದ ಅವಳಿಗೆ ಗೊತ್ತಿಲ್ಲ. ಪುತ್ತೂರಲ್ಲಿ ಎಲ್ಲಿ? ಹೌದಾ? ಎಂತೆಲ್ಲ ಕಲಿಸ್ತಾರೆ ಯೋಗ ಕ್ಲಾಸಲ್ಲಿ? ಎಂತೆಲ್ಲ ಕಲಿಸ್ತಾರೆ ಯೋಗ ಕ್ಲಾಸಲ್ಲಿ? ವೀಕ್ಷಕರೇ, ಇವತ್ತು ನಾವೆಂತ ಹೇಳಿದ್ರೆ ಕೈಕಾರದಲ್ಲಿ ನಡೆಯುವಂತಹ ಒಂದು ಶಿಬಿರದಲ್ಲಿ ಬಂದಿದ್ದೇವೆ. ಇಲ್ಲಿ ಅಂತ ಹೇಳಿದ್ರೆ 5 ದಿನಗಳಿಂದ ನಿರಂತರವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ, ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಬಂದು ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಇವತ್ತು ಕೊನೆಯ ದಿನ ಆಗಿರುವ ಕಾರಣ ಇವತ್ತಿನ ಒಂದು ಶಿಬಿರದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ಸೊ ಈ ಶಿಬಿರದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಇಲ್ಲಿಯ ಅಧ್ಯಕ್ಷರು ಹಾಗೆ ಇಲ್ಲಿಯ ಊರಿನ ಪ್ರೋತ್ಸಾಹಕರ ಜೊತೆ ನಾವು ಮಾತನಾಡುವ. ಬನ್ನಿ ಸರ್, ಹೇಳಿ ಅಂದ್ರೆ ಒಂದು ಈ ಶಿಬಿರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕೈಕಾರ ಶಾಲೆಗೆ 100ರ ಸಂಭ್ರಮ, ಅಂದರೆ 100 ವರ್ಷಗಳ ಆಚರಣೆಯನ್ನು ನಮ್ಮ ಕೈಕಾರ ಶಾಲೆ ಮಾಡ್ತಾ ಇದೆ. ಈ ಉದ್ದೇಶವಾಗಿ ನಾವು ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು 5 ದಿವಸಗಳ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಅದರ ಪರಿಣಾಮವಾಗಿ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಸಾಧಾರಣ 55 ಮಂದಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ ನಾಟಕ ಹಾಗೆ ಚಿತ್ರವನ್ನು ರಚನೆ ಮಾಡುವುದು, ಹಾಗೆ ಕವನ ರಚನೆ, ಹಾಗೆಯೇ ಇವತ್ತು ನಮ್ಮ ಚಂದ್ರಮೌಳಿ ಅವರ ಜ್ಞಾನ ಬೆಳಕು ಎಂಬ ತಂಡದ ಜೊತೆ ಹಲವರನ್ನು ಸೇರಿಸಿಕೊಂಡು ತುಂಬಾ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ರು. ಇವತ್ತು ನಾನು ಬೆಳಗ್ಗಿನಲ್ಲೇ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಮಕ್ಕಳಾಗಿ ನಾನು ಕೂಡ ಭಾಗವಹಿಸಿದ್ದೇನೆ. ಹಾಗೆ ಕೊನೆಯ ಕ್ಷಣದಲ್ಲಿ ಒಂದು ಕುಣಿತವನ್ನ ಭಾರಿ ಸಂಭ್ರಮದಲ್ಲಿ ನಡೆಸಿಕೊಟ್ರು. ಅದರಲ್ಲಿ ಸಹ ಕುಣಿದು ಬೆವರ್ತಾ ಇದ್ದೇನೆ ನಾನು ಈಗ ಈ ಕ್ಷಣದಲ್ಲಿ. ಹಾಗಾಗಿ ಇಂಥ ಒಳ್ಳೆ ಕಾರ್ಯಕ್ರಮವನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಸಹ, ಈಗ ಕೈಕಾರ ಶಾಲೆ ಅಂತ ಅಲ್ಲ, ನಾವು ಹೆಚ್ಚಾಗಿ ನನ್ನ ಒಂದು ಅಭಿಪ್ರಾಯ ನಾನು ಹೇಳೋದು, ಕೆಲವರು ಅನಿಸ್ತಾ ಇದ್ದಾರೆ ಅಂದ್ರೆ, ನಾವು ಖಾಸಗಿ ಶಾಲೆಗೆ ಹಾಕಿದ ತಕ್ಷಣ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಪಡೆಯುತ್ತಾರೆ, ಅದರಿಂದ ನಾವು ಏನೋ ಒಂದು ಸಾಧನೆ ಮಾಡಬಹುದು ಅನ್ನುವಂತ ವಿಚಾರಗಳಿರ್ತವೆ. ಆದ್ರೆ ನನ್ನ ಅನಿಸಿಕೆ ಏನಂದ್ರೆ, ನಾವು ಯಾವುದೇ ಖಾಸಗಿ ಶಾಲೆ ಆಗ್ಲಿ ಅಥವಾ ಸರ್ಕಾರಿ ಶಾಲೆ ಆಗ್ಲಿ, ವಿದ್ಯಾರ್ಥಿಗಳಿಗೆ ಅವರ ತಲೆಯಲ್ಲಿ ಎಷ್ಟು ವಿದ್ಯೆ ಅನುಗುಣವಾಗಿ ಬರ್ಬೋದು ಅಷ್ಟೇ ಸಾಧ್ಯ. ನಾವು ಖಾಸಗಿ ಶಾಲೆಗೆ ಹಾಕಿದ ತಕ್ಷಣ ಅದರಲ್ಲಿ ಹೆಚ್ಚಾಗಿ ಅವರೇನು ಸಂಪಾದನೆ ವಿದ್ಯೆಯನ್ನು ಪಡೆಯುತ್ತಾರೆ ಅನ್ನೋದು ಇದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೂಡ ಅಷ್ಟೇ ಪ್ರಬುದ್ಧವಾದ ಶಿಕ್ಷಣವನ್ನು ನೀಡಿದ್ರೆ ಖಂಡಿತವಾಗ್ಲೂ ಮಕ್ಕಳು ಒಳ್ಳೆಯ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಮ್ಮ ಕೈಕಾರ ಶಾಲೆಯಲ್ಲಿ ಸಹ ಅಷ್ಟೇ, ಒಂದು ಸಮಯದಲ್ಲಿ 18 ವಿದ್ಯಾರ್ಥಿಗಳು ಇದ್ರು. ಆದ್ರೆ ಈಗೀಗ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಈಗ LKG UKG ಪ್ರಾರಂಭ ಆಗಿ ಸಾಧಾರಣ 4-5 ವರ್ಷಗಳಾಯ್ತು. ಈಗ ಬರುವ ವರ್ಷದಿಂದ 1ನೇ ತರಗತಿಯಲ್ಲಿ ಆಂಗ್ಲ ಮಾಧ್ಯಮ ಅಂದ್ರೆ ಇಂಗ್ಲಿಷ್ ಶಿಕ್ಷಣ ಒಂದು ನುರಿತ ಒಳ್ಳೆಯ ಶಿಕ್ಷಕರಿಂದ ನಾವು ಶಿಕ್ಷಣವನ್ನು ಕೊಡ್ಲಿಕ್ಕಿದ್ದೇವೆ. ಹಾಗೆ ವಿದ್ಯಾರ್ಥಿಗಳನ್ನು ಬರಮಾಡಿಕೊಡ್ಲಿಕ್ಕೆ ನಾವು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ
ಎಲ್ಲ ನಮ್ಗೆ ಏನು ಉದ್ದೇಶ ಅಂದ್ರೆ ಇದು ಇಲ್ಲಿ ಆಸುಪಾಸಿನಲ್ಲಿ 100ರ ಸಂಭ್ರಮದಲ್ಲಿರುವ ಶಾಲೆ ಬೇರೆ ಯಾವುದಿಲ್ಲ. ನಮ್ಮ ಕೈಕರ ಅದೊಂದು ನಮಗೆ ಹೆಮ್ಮೆ. ಯಾಕಂದ್ರೆ 100 ವರ್ಷದ ಆಚರಣೆ ಅಂದ್ರೆ ಅದೊಂದು ಸಣ್ಣ ವಿಚಾರ ಅಲ್ಲ. ಒಂದು ಸರ್ಕಾರಿ ಶಾಲೆಯಲ್ಲಿ 100 ವರ್ಷವನ್ನು ಆಚರಣೆ ಮಾಡುದಂದ್ರೆ, ಈಗ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಇರ್ಬೋದು, ಆದ್ರೆ ಇಲ್ಲಿ ಕಲಿತವರು ಎಂತೆಂಥ ಹುದ್ದೆಗಳಿಗೆ ಹೋದವರಿದ್ದಾರೆ. ಈಗ ಸಣ್ಣ ಉದಾಹರಣೆ ಕ್ರೀಡಾ ಕ್ಷೇತ್ರದಲ್ಲಿ ನೋಡೋದಾದ್ರೆ ಪ್ರಶಾಂತ್ ರೈ ಕೈಕಾರ ಅವರಿದ್ದಾರೆ. ಹಾಗೇನೆ ಒಬ್ರು ನಮ್ಮ ಸರ್ಕಾರಿ ವೈದ್ಯರಿದ್ದಾರೆ, ಡಾಕ್ಟರ್ ಎ ಕೆ ರೈ, ಅವರು ಸಹ ಇದೇ ಇದರಲ್ಲಿ ಕಲ್ತವರು. ಹಾಗೇನೆ ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಹೋದವರು ನಮ್ಮ ಈ ಶಾಲೆಯಲ್ಲಿ ಕಲ್ತವರಿದ್ದಾರೆ. ಆ ಉದ್ದೇಶದಿಂದ ನಾವು ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳ 5 ದಿವಸದ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ಎಲ್ಲರನ್ನೂ ಭಾಗವಹಿಸಿಕೊಂಡು ಮಾಡ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಬೇಸಿಗೆ ಶಿಬಿರ ಮಾಡುವಂತ ಎಲ್ಲರ ಸಹಕಾರವನ್ನು ಪಡೆದು ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಕೈಕಾರ ಶಾಲೆಗೆ ಬರಬೇಕು. ಹಾಗೇನೆ ನಿಮ್ಮ ಈ ಚಂದ್ರಮೌಳಿ ಅವರ ಹತ್ರ ಸಹ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ತಂಡದ ವತಿಯಿಂದ ಮುಂದಿನ ದಿವಸಗಳಲ್ಲಿ ನಮ್ಮ ಕೈಕಾರ ಶಾಲೆಯಲ್ಲಿ ತಿಂಗಳಿಗೆ 1 ದಿವಸದಾದ್ರೂ ಇಂಥ ಪ್ರೋಗ್ರಾಮ್ ಅನ್ನು ಒಂದು ಮಾಡ್ತಾ ಬನ್ನಿ. ನಮ್ಮ ಸಹಕಾರ ಏನಿದೆ ಅದನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಇದರಿಂದಾಗಿ ಏನಾಗ್ತದೆ, ನಿಮ್ಮ ಈ ಒಂದು ಟೀಮಿನ ಉದ್ದೇಶ ನಿಜವಾಗ್ಲೂ ಒಳ್ಳೆಯದೇ. ಯಾಕಂದ್ರೆ ಮಕ್ಕಳಿಗೆ ಈ ಸಣ್ಣ ವಯಸ್ಸಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಬಂದ್ರೆ ಮುಂದಿನ ದಿವಸಗಳಲ್ಲಿ ನಮ್ಮ ಈಗ ನೋಡಿ, ನಮಗೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಇಂಥ ಕಾರ್ಯಕ್ರಮಗಳು ಸಿಗ್ತಾ ಇರ್ಲಿಲ್ಲ. ಆದ್ರೆ ಮಕ್ಕಳಿಗೆ ಈ ಸಣ್ಣ ವಯಸ್ಸಿನಲ್ಲಿ ಇಂಥ ಕಾರ್ಯಕ್ರಮಗಳು ಸಿಕ್ಕಿದ್ರೆ ಮುಂದಿನ ದಿವಸಗಳಲ್ಲಿ ಖಂಡಿತ ಒಂದು ವೇದಿಕೆಯಲ್ಲಿ ಯಾವುದೇ ಸಂಕೋಚವಿಲ್ಲದೆ ಅವರು ಖಂಡಿತವಾಗ್ಲೂ ಒಳ್ಳೆ ಭಾಷಣಕಾರರು ಅಥವಾ ಸಾಹಿತಿಗಳು ನಿಮ್ಮ ಈ ನಿದರ್ಶನದಂತೆ ಒಳ್ಳೆ ಅವಕಾಶವಾದಿಗಳು ಅಂದ್ರೆ ಅದನ್ನು ಪಡ್ಕೊಳ್ತಾರೆ ಅನ್ನುವಂತ ಹೇಳ್ತಾ ನನ್ನ ಮಾತುಗಳನ್ನು ವಿಶೇಷವಾಗಿ ಇವತ್ತಿನ ಒಂದು ತರಬೇತಿಯನ್ನು ಸನ್ಮಾನ್ಯ ಚಂದ್ರಮೌಳಿ ಸರ್ ಅವರು ಮತ್ತು ಅವರ ತಂಡ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ನೀಡಿದ್ದಾರೆ. ಬಹುಶಃ 5 ದಿವಸದ ಒಂದು ತರಬೇತಿ ಅತ್ಯಂತ ಯಶಸ್ವಿಯಾಗಿದೆ ಅಂತೇಳಿ ನಮಗೆ ಕಾಣ್ತಾ ಇದೆ. ನಾಟಕ ಇರ್ಬೋದು, ಅಥವಾ ಮುಖವಾಡ ತಯಾರಿ ಇರ್ಬೋದು, ಮತ್ತೆ ಮಕ್ಕಳ ಹಾಡುಗಳು ಇರ್ಬೋದು, ಮಕ್ಕಳ ಚಿತ್ರಕಲೆ ಇರ್ಬೋದು, ಬಹಳ ಭಿನ್ನವಾಗಿ ಅವರ ಸಾಮರ್ಥ್ಯ ಗುರುತಿಸಲು ಯಶಸ್ವಿಯಾಗಿದೆ. ನಿಮ್ಮ ಸಮಿತಿಯ ಜ್ಞಾನ ಬೆಳಕು ಸಂಸ್ಥೆಯನ್ನು ನೀವು ಕಟ್ಟಿದ್ದೀರಿ ಅಂತ ಹೇಳುವುದನ್ನು ಕೇಳಿದ್ರು. ಬಹುಶಃ ನೀವೆಲ್ಲರಿಗೂ ಕೂಡ ಜ್ಞಾನ ಕೊಟ್ಟಾಗ ಖಂಡಿತ ಸಮಾಜದಲ್ಲಿ ಒಂದು ರೀತಿಯ ಒಂದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಗ್ರಾಮೀಣ ಪ್ರದೇಶದಲ್ಲಿ ನೀವು ತರಬೇತಿ ಕೊಟ್ಟದ್ದು ಬಹಳ ಉತ್ಕೃಷ್ಟವಾಗಿದೆ. ಈ ಶಾಲೆಗೆ 100 ವರ್ಷ ಆಯಿತು, ಶತಮಾನದ ಶಾಲೆ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ನಿಮ್ಮ ನಿರಂತರ ಸಹಕಾರವನ್ನು ನಾನು ಮುಖ್ಯ ಗುರುಗಳಾಗಿ ಬಯಸ್ತೇನೆ. ನಿಮ್ಮ ಸಹಕಾರ ಸದಾ ಇರಲಿ ಅಂತೇಳಿ ವಿನಂತಿಸ್ತೇನೆ. ನಮಸ್ಕಾರ. ನಾವಿವತ್ತು ವಿಶೇಷವಾಗಿ ಅಂತ ಹೇಳಿದ್ರೆ ಕೈಕಾರದ ಶಿಬಿರದ ಕೊನೆಯ ದಿನದಲ್ಲಿ 5ನೇ ದಿನದಲ್ಲಿ ನಾವೆಂತ ಹೇಳಿದ್ರೆ ನಮ್ಮದೊಂದು ತಂಡ ಜ್ಞಾನ ಬೆಳಕು ಅಂತ ಹೇಳುವಂತಹ ಒಂದು ತಂಡದ ಜೊತೆಗೆ ನಮ್ಮ ವಿವೇಕಾನಂದ ಮಹಾವಿದ್ಯಾಲಯ ಶಿಕ್ಷಣ ಮಹಾವಿದ್ಯಾಲಯದ ಶಿಕ್ಷಣ ಪ್ರಶಿಕ್ಷಣಾರ್ಥಿಗಳೆಲ್ಲ ಸೇರಿಕೊಂಡು ಈ ಒಂದು ಶಿಬಿರಕ್ಕೆ ಬಂದಿದ್ದೇವೆ. ಈ ಶಿಬಿರದಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಬೆಳಿಗ್ಗಿಂದ ಸಂಜೆ ತನಕ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿರುವಂತ ಎಲ್ಲರೂ ಭಾಗವಹಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಒಂದು ದೊಡ್ಡ ಬಹುಮುಖ ಪ್ರತಿಭೆ ಅಂತ ಹೇಳ್ಬಹುದು. ರಂಗಾಯಣ ದಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಇವತ್ತು ವಿದ್ಯಾರ್ಥಿಗಳ ಜೊತೆಗೆ ಬೆರೆತಂತಹ ರಂಗಾಯಣದಲ್ಲಿ ಕಲ್ತು ಬಂದಂತವರು, ಹಾಗೆ ನಮ್ಮ ಜೊತೆಗೆ B.Ed ನ ಎಲ್ಲಾ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯದಲ್ಲಿ ಇವತ್ತು ಪಾಲ್ಗೊಂಡಿದ್ದೇವೆ. ಸೊ ಮುಖ್ಯವಾಗಿ ಜ್ಞಾನ ಬೆಳಕು ಅಂತ ಹೇಳುವಂತಹ ಒಂದು ಟೀಮ್ ನ ಮುಖಾಂತರ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಚಂದ್ರಮೌಳಿ ಅವರು ಖಂಡಿತವಾಗಿಯೂ ಮುಂದೊಂದು ದಿನ ಒಬ್ಬ ಉತ್ತಮವಾದಂತಹ ನಾಯಕನಾಗ್ತಾನೆ ಅಂತ ಹೇಳುವುದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಹಾಗೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಜಯಪ್ರಸಾದ್ ಈ ತಂಡದ ಸಕ್ರಿಯ ಕಾರ್ಯಕರ್ತರು. ಸೊ ಈ ಒಂದು ತಂಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಅಂತ ಹೇಳ್ತಾ ಈ ಶಿಬಿರದಲ್ಲಿ ನಾವು ತುಂಬಾ ವಿಷಯ ಕಲ್ತ್ವಿ. ಹಾಗೆ ನಮ್ಮಿಂದ ಸಹ ಕೆಲವೊಂದು ವಿಷಯಗಳನ್ನು ವಿದ್ಯಾರ್ಥಿಗಳು ಕಲ್ತರು ಅಂತ ಹೇಳ್ಬೋದು. ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು.